ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಹಾಂ, ಬನ್ನಿ ಇವ್ರೆ, ಇಲ್ಲಿ ಸ್ಥಳೀಯರು ಇಲ್ಲೇ ಇರ್ತಾರೆ, ಗುಡ್ಡದಲ್ಲಿ ಇದು ಮಾಡೋರು. ಇದ್ರ ಮಾಹಿತಿ ಮುದ್ದೇಬೇಳ ಪ್ರಾದೇಶಿಕ ವಲಯ, ಕರ್ನಾಟಕ ಅರಣ್ಯ ಇಲಾಖೆ, ವಿಜಯಪುರ ವಿಭಾಗ. ಅಂದ್ರೆ 2020-21ನೇ ಸಾಲಿನಿಂದ ಅಂದ್ರೆ ಇದು ಏನಿದೆ ನಡುತೋಪು ಇದು ಮಾಡಿದ್ದಾರೆ. ಇಂಗ್ಲೇಶ್ವರ ರೇವಣಸಿದ್ದೇಶ್ವರ ದೇವಸ್ಥಾನ ಆವರಣ 1800 ಗಿಡಗಳು. ಅಂದ್ರೆ ಎಷ್ಟು? 6 ಹೆಕ್ಟೇರ್ 6 ಹೆಕ್ಟೇರ್ ಪ್ರದೇಶದಲ್ಲಿ, ಹೌದ್ರಾ? 1800 ಇದು ಏನು ಇದು ಮಾಡಿದ್ದಾರೆ, ಸಸಿಗಳನ್ನು ನೆಟ್ಟಿದ್ದಾರೆ ನರೇಗಾ ಯೋಜನೆ ಅಡಿ. ಬನ್ನಿ ಸ್ನೇಹಿತರೆ, ಕಾಣ್ತದೆಲ್ಲ ಮನೋಜ್ ಸರಿಯಾಗಿ. ಈಗ ನಾವು ಅಕ್ಕನಾಗಮ್ಮನ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಅದು ದೃಶ್ಯ ನೋಡಿ, ಇದೇ ಥರ ಎಲ್ಲರೂ ಬರೋರು. ಈಗ ನಮ್ಗೆ ಇಂಗ್ಲೇಶ್ವರ ಗ್ರಾಮ ಅಂದರೆ ಬಿಜಾಪುರ ಡಿಸ್ಟಿಕ್ಕು, ಬಾಗೇವಾಡಿ ತಾಲೂಕು ಇಂಗ್ಲೇಶ್ವರ ಗ್ರಾಮಕ್ಕೆ ಬಂದ ಮೇಲೆ ಅಕ್ಕನಾಗಮ್ಮನ ಬೆಟ್ಟಕ್ಕೆ ಹೋಗೋ ದಾರಿ. ಇಲ್ಲಿ ಆ ಕಡೆ ಇರೋದೇನದು, ಅದು ನೀವು ಇರೋದು ವಸ್ತಿ. ಇಲ್ಲಿ ಕೆಲಸ ಮಾಡ್ಕೊಂಡಿರೋದು ಇದು ಮಾಡ್ಲಿಕ್ಕೆ. ಮನೋಜ್, ಬನ್ನಿ. ಈ ಕಡೆ ಹೋಗೋದು ಅಕ್ಕನಾಗಮ್ಮನ ಬೆಟ್ಟಕ್ಕೆ. ಕಾಣ್ತದಲ್ಲ, ಅದು ಮ್ಯಾಗಿನ ಸಣ್ಣ ಕವರ್ ಆಗುತ್ತೆ. ಅದು ಜೂಮ್ ಮಾಡಿ ಬನ್ನಿ ಮನೋಜ್. ಅದೇನು ಮೊನ್ನೆ ಇದು ಏನ್ ಮಾಡಿದ್ರು, ಹನುಮಾನ್ ಜಯಂತಿ ದಿವಸ ಹಾಕಿದಾರೆ. ಇದು ಅದು ಚನ್ನಬಸವಣ್ಣನ ಗುಡಿ ಕಟ್ಟಿರುತ್ತೆ. ಗುಡಿ ಕಟ್ಟಿದ್ದಾರೆ, ಚನ್ನಬಸವಣ್ಣನ ಗುಡಿ ಕಟ್ಟಿದ್ದಾರೆ. ಅವಾಗಿಂದಾನೇ ಧ್ವಜ ಇದಾನ ಅಥವಾ ಈಗ ಜಾತ್ರೆಗೆ ಹಾಕ್ಯಾರ್ರಿ? ಎಲ್ಲ ಜಾತ್ರೆಗೆ ಇದು ಮಾಡಿದ್ದೆಲ್ಲ ಇದು ಮಾಡಿದ್ದಾರೆ. ಲೈಟಿನ ಅಲಂಕಾರ, ವಿದ್ಯುತ್ ಅಲಂಕಾರ ಮತ್ತು ಸುಣ್ಣ ಬಣ್ಣ ಅವಾಗೆ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಈಗ ಇಲ್ಲಿ ನಡುತೋಪಿನ ಮಧ್ಯೆ ಅಂದ್ರೆ ಇಲ್ಲಿ 1600 ಗಿಡಗಳು ಹಚ್ಚಿದಾರಲ್ಲ. ಈ ಗಿಡಗಳ ಬೆಟ್ಟದಲ್ಲಿ ಇದು ಒಂದು ರಮಣೀಯ ದೃಶ್ಯ ಇದೆ. ಅಂದ್ರೆ ಸಾಯಂಕಾಲ ಟೈಮಲ್ಲಿ ಬರೋದ್ರಿಂದ ಇಲ್ಲಿ ತಂಪಾದ ಪ್ರದೇಶ. ಆನಂತರ ಇಲ್ಲಿ ಬೆಟ್ಟ ಹತ್ತಲಿಕ್ಕೂ ಕೂಡ ಆಯಾಸ ಆಗಲ್ಲ ಒಂದು. ಆನಂತರ ಸೂರ್ಯಾಸ್ತದ ಸಮಯದಲ್ಲಿ ಚೆನ್ನಾಗಿ ಕಾಣುತ್ತೆ. ಬನ್ನಿ, ಆ ದೇವಸ್ಥಾನ ಯಾವ್ದನ್ರಿ? ಚನ್ನಬಸವಣ್ಣ. ಚನ್ನಬಸವಣ್ಣನ ದೇವಸ್ಥಾನ. ಅಲ್ಲಿ ಮೇಲೆ ಕಾಣ್ತಾ ಇರೋದು, ಬಾವುಟ ಕಾಣ್ತಾ ಇದಲ್ಲ. ಬನ್ನಿ ಮನೋಜ್. ನೋಡಿ ಸ್ನೇಹಿತರೆ, ಈಗ ಅಕ್ಕನಾಗಮ್ಮನ ಗುಹೆಗೆ ಹೋಗ್ತಾ ಇದೀವಿ. ಅಲ್ಲಿ ಹೋದಾಗ ಒಂದ್ ಸ್ವಲ್ಪ ಟಾರ್ಚ್ ಆನ್ ಮಾಡ್ಕೊಳ್ರಿ. ಅದನ್ನ ಇವಾಗ ಒಂದೇ ಟೇಕಲ್ಲಿ ಬರ್ಬೇಕು, ಅದೇನು ಬೇರೆ ಇದು ಆಗ್ಬಾರ್ದು. ಬಂದ್ ಮಾಡ್ಲೇನ್ರಿ? ಇರ್ಲಿ, ಇಲ್ಲ ಆನ್ ಇರ್ಲಿ. ಅದೆಲ್ಲ ಗುಹೆ ಒಳಗಿಂದು, ಆ ನಂತರ ಹೊರಗಡೆದು ನೋಡಿ ಸ್ನೇಹಿತರೆ, ಎಷ್ಟೊಂದು ರಮಣೀಯವಾಗಿದೆ. ಬನ್ನಿ, ಕಾಣ್ತದಲ್ಲ ಸೈಡ್ ಎಲ್ಲ ವ್ಯೂ ಅಲ್ಲಿ ಬರ್ತಾವಲ್ಲ ನೋಡಿ. ಆ ಊರು ಕಾಣ್ತಾ ಇದಲ್ಲ, ಅಲ್ಲಿ ಕಾಣ್ತಾ ಇರೋದು ವಚನ ಮಂಟಪ. ಅಜೂ ಮಾಡು, ಪಾಯೆಕ್ಸ್ ಅಂತೇಳಿ ಕಾಣ್ತದ ವೈಟ್. ಈ ಕಡೆ ಎಲ್ಲ ಬೆಟ್ಟದಲ್ಲಿ ಪವನ ವಿದ್ಯುತ್ ಅಂದರೆ ವಿದ್ಯುತ್ ಇದು ಮಾಡಿದ್ದಾರೆ, ಗಾಳಿಯಿಂದ ವಿದ್ಯುತ್ ಕಂಬಗಳು ಬೆಟ್ಟದಲ್ಲಿ. ಆನಂತರ ಅಲ್ಲಿ ವಚನ ಮಂಟಪ ಕಾಣ್ತಾ ಇದೆ, ಅದು ಒಂದು ಗೋಲಾಕಾರದಲ್ಲಿ ಇರೋಂಥದ್ದು. ಆನಂತರ ಅಲ್ಲೆಲ್ಲ ಇಂಗ್ಲೇಶ್ವರ ಗ್ರಾಮ ಇದು ಕಾಣ್ತದೆ. ಈ ಎದುರುಗಡೆ ಈ ಬೆಟ್ಟದಲ್ಲಿ ಎಲ್ಲ ಗಾಳಿ ಫ್ಯಾನ್ಗಳು, ಪವನ ವಿದ್ಯುತ್ ಅಂತ ಇದು ಮಾಡ್ತಾರೆ, ಗಾಳಿಯಿಂದ ವಿದ್ಯುತ್. ಆನಂತರ ಮೊದಲು ಗುಹೆ ಕಡಿಮೆ ಇತ್ತು ಅಲ್ವಾ? ಬನ್ನಿ ಒಳಗೆ. ಅಗಲೀಕರಣ ಮಾಡಿದ್ದಾರೆ. ಇದು ಮೊದಲು ಈ ಕಡೆ ಗುಹೆಯಿಂದ ಅಗಲೀಕರಣ ಮಾಡಿರೋದು ಸ್ಥಳ. ಮೊದಲು ಕಡಿಮೆ ಇತ್ತಲ್ಲ ಸ್ಪೇಸ್. ಬನ್ನಿ ಸ್ನೇಹಿತರೆ, ಇಲ್ಲಿ ಒಳಗಡೆ ಹೋದಾಗ ನಮ್ಗೆ ಇಲ್ಲಿ ಅಕ್ಕನಾಗಮ್ಮನ ಗುಹೆಯಲ್ಲಿ 3 ಗುಹೆಗಳು ಬರ್ತಾವ. ಒಂದು ಬಸವ ಮತ್ತು ಇದು ಯಾವುದು ಅಕ್ಕನಾಗಮ್ಮನ ಗುಹೆಯಿಂದ ಹೋರಿಮಠದ ಗುಡ್ಡಕ್ಕೆ ಹೋಗುತ್ತಂತಾರಲ್ಲ. ಎರಡನೇದು ಅಕ್ಕನಾಗಮ್ಮನ ಗುಹೆಯಿಂದ ನಾಗೋಡು ಗುಡ್ಡದವರೆಗೆ ಹೋಗುತ್ತಂತಾರೆ. ಆನಂತರ ಅಕ್ಕನಾಗಮ್ಮನ ಗುಹೆಯಿಂದ ನಾಗೋಡು, ಇದು ಯಾವುದು ರೇವಣಸಿದ್ದೇಶ್ವರ ಬೆಟ್ಟದಲ್ಲಿರುವ ಗುಹೆ ನೆಲಮಾಳಿಗೆ ಮುಖಾಂತರ ನಾಗೋಡು ಗುಡ್ಡಕ್ಕೆ ಆ ಕಡೆ ಒಂದು ಮಾರ್ಗ ಇದೆ ಅಂತಾರೆ. ಬನ್ನಿ, ಮೊದಲು ಮುಂದೆ ಹೋಗ್ತೀರಾ, ನಾನು ಹೋಗಿ. ಬನ್ನಿ, ಈ ಟಾರ್ಚ್ ಆನ್ ಮಾಡಿ. ಇಲ್ಲಿ ಆ ಕಡೆಯಿಂದನೂ ಬರ್ಲಿಕ್ಕೆ ಮಾರ್ಗ ಇದೆಲ್ಲ, ಈ ಕಡೆನೂ ಇದೆ. ಈ ಕಡೆ ಬಳಸಿ. ಅದ ಕಡೆನೂ ಮಾರ್ಗ ಇದೆ. ಈ ಕಡೆ ಬಳಸಿ, ಈ ಕಡೆ. ಅಂದ್ರೆ ಇದು ವಿದ್ಯುತ್ ಸರಬರಾಜು ಇದು ವ್ಯವಸ್ಥೆ ಮಾಡಿ ಎಷ್ಟು ದಿನ ಆಯ್ತು?
1 ವರ್ಷ. ಜಾತ್ರೆ ಮಾಡಿದಾರೆ 1 ವರ್ಷ ಆಯ್ತಾ? ಹಾಂ 1 ವರ್ಷ. ಮೊದ್ಲು ವಿದ್ಯುತ್ ಇದು ಇರ್ಲಿಲ್ಲ? ಇಲ್ಲ. ಹಾ ಇಲ್ಲೆಲ್ಲ ಬಾವಲಿಗಳು ತುಂಬಿದಾವ. ಹಾಂ ರೀ. ಇಲ್ಲಿ ಏನ್ ಮಾಡಿದಾರೆ? ಇದು ಮೊದಲ ಅಕ್ಕನಾಗಮ್ಮನ ಮೂರ್ತಿ ಇಲ್ಲೇ ಇದ್ದು ರೀ. ಅಕ್ಕನಾಗಮ್ಮನ ಮೂರ್ತಿ ಇಲ್ಲೇ ಇತ್ತು. ಹಾಂ ರೀ. ಫಸ್ಟ್ ಇದ್ರಲ್ಲೇ ಇತ್ತು. ಈಗ ಮೂರ್ತಿದು ಮಾಡ್ಸಕ್ ಹಾಕಿದ್ದಾರೆ. ಅಕ್ಕನಾಗಮ್ಮನ ಮೂರ್ತಿ ಮಾಡಿಸ್ತಾ ಇದಾರೆ, ಮಾಡಕ್ ಹಾಕಿದಾರೆ. ಹಾಂ ರೀ. ಲೋಹದಲ್ಲಿ. ಹಾಂ ರೀ. ಆ ನಂತರ ಇಲ್ಲಿ ಬನ್ನಿ ಸ್ನೇಹಿತರೆ. ಇವು ಮೊದಲಿನ ಮೂರ್ತಿಗಳ್ರಿ. ಇಲ್ಲಿ ಬನ್ನಿ ಸ್ನೇಹಿತರೆ, ನಾವು ನಿಮ್ಗೆ ಹೇಳಿದ ಪ್ರಕಾರ ಅಕ್ಕನಾಗಮ್ಮನ ಗುಹೆಯಿಂದ ಹೋರಿಮಠದ ಗುಡ್ಡಕ್ಕೆ ಒಂದು ಹೇಳಿದ್ದಾರೆ ರೂಟು. ಇಲ್ಲಿ 3 ಗುಹೆಗಳಂತ ಹೇಳಿದ್ವಲ್ಲ, ತೋರಿಸ್ತೀವಿ. ಆಮೇಲೆ ಅಕ್ಕನಾಗಮ್ಮನ ಗುಹೆಯಿಂದ ನಾಗೋಡ್ ಗುಡ್ಡದವರೆಗೆ ಅಂತ ಹೇಳ್ತಾರೆ, ಅದು ಒಂದು. ಆಮೇಲೆ ರೇವಣ ಸಿದ್ದೇಶ್ವರ ಬೆಟ್ಟದ ಗುಹೆಗೆ ನೆಲಮಾಳಿಗೆ ಅಂತಾರ. ಅಂದ್ರೆ ಅದ್ರ ನಾಗೋಡ್ ಗುಡ್ಡ ಅಂದ್ರೆ ಮುತ್ತಿಗೆ ಗುಡ್ಡ ಅಂತ ಹೇಳ್ತಾರ. ಮುತ್ತಿಗೆ ಗುಡ್ಡ, ನಾಗೋಡ್ ಗುಡ್ಡ ಅಂತ ಎಲ್ಲ ಒಂದು ಪ್ರತೀತಿ ರೇವಣ ಸಿದ್ದೇಶ್ವರ ಬೆಟ್ಟದಿಂದ. ಈ 3 ಮಾರ್ಗಗಳು ಈ ಒಂದೇ ಗುಹೆಯಲ್ಲಿ ಇದಾವ, ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ. ಈಗ ಒಳಗಡೆ ಮುಚ್ಕೊಂಡಿದಂತೀರ. ಇವಾಗ ನೀವು ಇಷ್ಟೆಲ್ಲ ಮಾಡಿದ್ದು ಹೇಳ್ರಿ, ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ದಂಗ. ಕೆಳಗಡೆ ಮೊದಲು ನೆಲದಲ್ಲಿ ಇದ್ದು ಇದನ್ನ ನೀವು ದೊಡ್ಡದಾಗಿ ಮಾಡಿದ್ರಿ. ಅಲ್ಲಿ ಒಳಗಡೆ ಮೇಲ್ ಕಾಣ್ತಾ ಇರೋದು ಏನದನ್ನು ಇದು ಆಗಿದೆಲ್ಲ, ಅದನ್ನು ಮಾರ್ಗ, ಸುರಂಗ ಮಾರ್ಗ ಇದೆ. ಹೌದಾ? ಮೇಲೆ ಇದೆ, ಕೆಳಗಡೆನೂ ಇದೆ. ಈ ಕಡೆ ಬನ್ನಿ, ಇಲ್ಲಿ ಒಳಗಡೆ ಇದು ಸುರಂಗ ಮಾರ್ಗ. ಆಯ್ತು. ಮತ್ತೆ ಈ ಕಡೆ ಬನ್ನಿ, ದೂರದಿಂದಾನೆ ಇದು ಮಾಡಿ. ಅದು ಮುಚ್ಚಿದಾರ, ಅಲ್ಲಿ ಒಂದು ಕಟ್ಟಿದಾರಲ್ಲ, ಅದು ಮುಚ್ಚಿಬಿಟ್ಟಾರ್ರಿ. ಅದು ಅನಾಹುತಗಳಾಗಿದಾವ ಅಂತ ಹೇಳಿ ಮುಚ್ಚಿದಾರ. ಯಾರು ಹೋಗ್ಬಾರ್ದು ಅಂತ ಹೇಳಿ. ಹೋಗ್ಬಾರ್ದು ಅಂತ. ಈ ಕಡೆ ಒಂದು ಹೋಗಿದ್ರಿ ಮಾರ್ಗ. ಹೊರಗಿಂದ ಬಂದಿದ್ದ ಅದು? ಆ ಕಡೆ ಬಂದಿದ್ದೆ. ನಾವು ಹೊರಗಡೆಯಿಂದ ಒಳಗೆ ಎಂಟ್ರಿ ಆಗುವಂತದ. ಬನ್ನಿ, ಇದು ಎಲ್ಲ ಮೂರ್ತಿಗಳ ಹೆಸರು ಎಕ್ಸ್ಪ್ಲೇನ್ ಮಾಡಿ. ಈ ದೇವರುಗಳು ಏನೇನ್ ದೇವರುಗಳು ಹೇಳಿ? ಅಕ್ಕನಾಗಮ್ಮನ ಮೂರ್ತಿ ರೀ. ಅಕ್ಕನಾಗಮ್ಮನ ಮೂರ್ತಿಗಳು ಇವೆಲ್ಲ. ಇದು ಶಿವಲಿಂಗ. ಶಿವಲಿಂಗ ರೀ. ಇದು ಅಕ್ಕನಾಗಮ್ಮನ ಮೂರ್ತಿ. ಇದು ಚನ್ನಬಸವಣ್ಣ. ಇದಂದ್ರೆ ಮೋಸ್ಟ್ಲಿ ಇದೇನು ಈ ಕೆಲವೊಬ್ರು ಏನು ಹಿಂದಿನ ದುಷ್ಕರ್ಮಿಗಳು ಕಟ್ ಮಾಡಿರ್ಬೋದು, ಅಥವಾ ಏನಾದ್ರು ನಿಧಿ ಆಸೆ ಕೆದರಿರ್ಬೋದು. ಹಾಗಾಗಿ ಇವೆಲ್ಲ ಒಂದೇ ತರ ಇರುವಂತ ಮೂರ್ತಿಗಳು ಕಟ್ ಆಗಿದಾವ. ಸೇಮ್ ಅಲ್ಲಿ ಬಸವೇಶ್ವರ ಇದು ಕೆರೆಗೆ ಹೋದಾಗ ಬಸವೇಶ್ವರ ಕೆರೆಯಲ್ಲಿ ಕೆರೆ ದಂಡಿ ಮೇಲೆ ಇರುವಂತ ಮೂರ್ತಿಗಳನ್ನು ಹಂಗೆ ಹೇಳಿದ್ರು ಸ್ಥಳೀಯರು. ಅಲ್ಲಿ ಏನ್ ಮಾಡಿದ್ರು, ಒಂದ್ ಶಿವಲಿಂಗದ ಮೇಲೆ ನಂದಿ, ಅದನ್ನೆಲ್ಲ ಬೇರೆ ಬೇರೆ ಉಲ್ಟಾ ಪಲ್ಟಾ ಮಾಡಿ ಹೋಗ್ತಿದ್ರಂತ ನಿಧಿ ಆಸೆ, ದುಷ್ಕರ್ಮಿಗಳು. ಅದೇ ತರ ಇಲ್ಲಿ ಆತರ ಆಗಿರ್ಬೋದಲ್ಲ. ಇದು ಚನ್ನಬಸವಣ್ಣನ ಮೂರ್ತಿ ಶಿರಭಾಗ. ಆನಂತರ ಇದು ಶಿವಲಿಂಗ. ಆನಂತರ ಇದು ಶಿವಲಿಂಗ. ಆಮೇಲೆ ಇದು ಅಕ್ಕನಾಗಮ್ಮ. ಅಂದ್ರೆ ಇದು ಅಕ್ಕನಾಗಮ್ಮ ಅಂದ್ರೆ ಬಸವಣ್ಣವರ ಅಕ್ಕ ಇಲ್ಲಿ ತಪಸ್ ಮಾಡುವಂತ ಸ್ಥಳ. ಆಯ್ತು. ಇದರಲ್ಲಿ ಇನ್ನೊಂದು ವಿಶೇಷವಾದ ಸಂಗತಿ ಅಂದ್ರೆ, ನಮ್ಮ ಇವರಿದ್ದಾರೆ, ಯಾರು ವೀರಣ್ಣ ಅಂತೇಳಿ ಸಾಹಿತಿಗಳಿದ್ದಾರೆ, ಬಿಕ್ನಾಳ್, ವೀರಣ್ಣ ಬಿಕ್ನಾಳ್ ಅಂತೇಳಿ. ಮೊನ್ನೆ ಅವರು ಇದರಲ್ಲಿ ಮನುಗೂಳಿಯಲ್ಲಿ ನಡೆದಿದ್ದ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವಾಧ್ಯಕ್ಷರು ಅಂದ್ರೆ ಸರ್ವಾಧ್ಯಕ್ಷರಾಗಿದ್ರು. ಅವರಲ್ಲಿ ನಾವು ಇದ್ರ ಬಗ್ಗೆ ಕಂಪ್ಲೀಟ್ ಎಲ್ಲಿ ಇದು ಅಕ್ಕನಾಗಮ್ಮನ ಗುಹೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ವಿ, ಅಂದ್ರೆ ನಾವು ಸಂದರ್ಶನ ತಗೊಂಡಿದ್ವಿ. ಅವ್ರು ಹೇಳೋ ಪ್ರಕಾರ ಈ ಹೋರಿಮಠದ ಗುಡ್ಡ ಅಂತ ಹೇಳಿದ್ವಲ್ಲ ನಾವು, ಅಕ್ಕನಾಗಮ್ಮನ ಗುಹೆಯಿಂದ ಒಂದ್ ಕಡೆ ಹೋಗುತ್ತಲ್ಲ, ಹೋರಿಮಠದ ಗುಡ್ಡದಲ್ಲಿ ಒಂದು ಗ್ರಂಥಾಲಯ ಇದೆ. ಅದು ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? 10 ಕಿಲೋಮೀಟರ್ ಆಗುತ್ತಾ? ಅದನ್ನ ಗ್ರಂಥಾಲಯದಲ್ಲಿ ಶಿವಶರಣರು ಬುಕ್ ಗಳು ಇಟ್ರಂತ. ಅದು ಒಂಥರ ವಿಶೇಷತೆ ಏನಪ್ಪಾ ಅಂದ್ರೆ, ನಮ್ ಜನರಿಗೆ ಮಾದರಿ ಹೆಂಗ್ ಆಗೈತೆ ಅಂದ್ರೆ, ಅಲ್ಲಿ ತಂಪಾದ ತಾಣ ಅಂತೇಳಿ ವಿಶ್ರಾಂತಿಗೆ ಹೋಗೋ ಬದಲು ಅವ್ರು ಏನ್ ಮಾಡ್ತಾರ, ಬುಕ್ ಗಳು ಓದ್ತಾ ಇದಾರೆ. ಅಲ್ಲಿ ಈರಣ್ಣ ಬಿಕ್ನಾಳ್ ಅಂತೇಳಿ ಹಿರಿಯ ಸಾಹಿತಿಗಳು, ಅವರು ಒಂದಿಷ್ಟು ಶಿವಶರಣರ ಬುಕ್ ಗಳು ಇಟ್ಟರ, ಬೇರೆ ಬೇರೆಯವ್ರ ಬುಕ್ ಇಟ್ಟಿದಾರಂತ. ಅಲ್ಲಿ ಎಲ್ಲ ಓದೋದ್ರಿಂದ ಅದು ಒಂದು ಗ್ರಂಥಾಲಯವಾಗಿ ಬದಲಾವಣೆ ಆಗಿದೆ, ಮಾರ್ಪಟ್ಟಿದೆ. ಅದು ಒಂದು ಎಲ್ಲರಿಗೂ ಒಂದು ಮಾಡೆಲ್ ಆಗಿದೆ. ಆ ನಂತರ ಅದೊಂದು ಮಾದರಿ ಆಗಿದೆ. ಅದೊಂದು ಅಂದ್ರೆ ಏನು, ನಾವು ವಿಶ್ರಾಂತಿ ತಾಣದಲ್ಲಿ ಕೂಡ ನಾವು ಏನಂದ್ರೆ ಪುಸ್ತಕವನ್ನು ಓದ್ಬಹುದು. ಆ ನಂತರ ಏನೊಂದು ಸಾಹಿತ್ಯ ಆಸಕ್ತರು ಅಂತೀವಲ್ಲ, ಗ್ರಂಥದ ಬಗ್ಗೆ ಅಭಿರುಚಿ ಇರೋರು, ಅದರಲ್ಲಿ ನಾವು ಜ್ಞಾನ ವಿಕಾಸನಕ್ಕೆ ಅದೊಂದು ಮಾರ್ಗ ಆಯ್ತು ಅಲ್ವಾ, ಬುಕ್ ಓದೋದು. ಅಂದ್ರೆ 3 ಮಾರ್ಗಗಳು 3 ಕಡೆ ಹೋಗ್ತಾವ ಅಂದಂಗ ಆಯ್ತು. ಸ್ಥಳ ಪುರಾಣ, ಸ್ಥಳ ಮಹಿಮೆ, ಇದ್ರ ಇತಿಹಾಸ ಆಯ್ತು. ಕಟ್ ಮಾಡ್ರಿ. ನಾವು ಅಕ್ಕನಾಗಮ್ಮನ ಗುಹೆಯಿಂದ ಹೊರಗಡೆ ಹೋಗ್ತಾ ಇದೀವಿ. ಹೊರಗಡೆ ಹೋಗುವ ಮಾರ್ಗ ಈಗ ಒಳಗಡೆ ಬರೋದು ನೋಡಿದ್ರಿ ಮೊದ್ಲಿಗೆ. ಬನ್ನಿ, ಕಾಣುತ್ತಲ್ಲ. ಈ ಕಡೆ ಒಂದು ತೋರಿಸಿ.
ಇದ್ರಲ್ಲಿ ಒಳಗ್ ಬರ್ಲಿಕ್ಕೆ 2 ರೂಟ್ ಇದಾವಲ್ಲ, ಹಾ. ಈ ಕಡೆಯಿಂದ ಬರ್ಬೋದು, ಈ ಕಡೆಯಿಂದ ಬರ್ಬೋದು, ಆಮೇಲೆ ಎಡಗಡೆ ಮಾರ್ಗ ಒಂದಿದಲ್ಲ, ಹಾಂ ಹಾ ಎಡಗಡೆಯಿಂದ ಬರ್ಬೋದು. ನಮಸ್ತೆ ರೀ, ನೀವು ಇಲ್ಲೇ ಇರ್ತೀರ? ಬನ್ರಿ, ನೀವು ಆಗಲೇ ಬಂದಾಗ ಜನ ಜಾಸ್ತಿ ಆದಷ್ಟು ಇನ್ನೂ ಚೆನ್ನಾಗಿರ್ತದ್ರಿ ಇದು ಎಕ್ಸ್ಪ್ಲನೇಷನ್ಗೆ. ಅದು ಯೂಟ್ಯೂಬ್ ಚಾನಲ್ ರೀ, ಬಸವಣ್ಣ ಅವ್ರ ಚಾನಲ್ ಮಾಡಿದ್ದೀವಿ, ಡಾಕ್ಯುಮೆಂಟ್ರಿ ಚಾನಲ್ಲು. ಬನ್ನಿ, ತೆಗೆದು ಕಟ್ ಮಾಡಿದ್ರೆ ಇದು ಮಾಡೋದು. ಹಾಂ ಓಪನ್ ಇದೆ ಬರ್ತಿಲ್ಲ, ಟಾರ್ಚ್ ಆನ್ ಮಾಡ್ರಿ. ಮಾಡ್ಯಾರಿ, ನೀವು ಮಾತಾಡ್ರಿ. ನೀನು ಹಲೋ ನಮಸ್ತೆ ಫ್ರೆಂಡ್ಸ್, ನಾವು ಈ ಅಕ್ಕನಾಗಮ್ಮನ ಗುಹೆಯಿಂದ ಬಂದ್ವಿ. ಇಲ್ಲಿ ಸ್ಥಳೀಯರು ಅವ್ರ ಪರಿಚಯ. ಹೇಳಿ, ನಿಮ್ಮ ಹೆಸರು? ಬೇರೆ ಕಡೆಯಿಂದ ಬಂದಿದ್ದೀರಾ? ಆಯ್ತು, ಒಟ್ಟು ಇಲ್ಲಿ ನೋಡ್ಲಿಕ್ಕೆ ಬಂದಿದ್ರಿ. ನಿಮ್ಮ ಹೆಸರು? ಜಾಸಿಮ್. ಅಂದ್ರೆ ಇಲ್ಲಿಂದ ಬನ್ನಿ, ಈ ಕೆರೆ ದೃಶ್ಯ ನೋಡೋಣ. ಸಾಯಂಕಾಲ ಸಮಯದಲ್ಲಿ ಬರೋದ್ರಿಂದ ನೋಡೋಕ್ಕೊಂದು ತಂಪಾದ ಪ್ರದೇಶ. ಎರಡನೇದು ದಣಿವಾಗಲ್ಲ ಸಂಜೆ ಸಾಯಂಕಾಲ ಬಂದ್ರೆ. ಇಲ್ಲಿ ನಮ್ಗೆ ಕೆರೆ ದೃಶ್ಯ ತೋರಿಸ್ತೀವಿ. ಈ ಕಡೆಯಿಂದ ಹತ್ಬೋದು, ಆದ್ರೆ ಈ ಕಡೆ ಆದಷ್ಟು ಬರೋದು ಉತ್ತಮ ಅಲ್ಲ. ಆ ಕಡೆಯಿಂದಾನೆ ಬರ್ಬೇಕಂತಾರಲ್ಲ, ಹತ್ಲಿಕ್ಕೆ ಇಳಿಲಿಕ್ಕೆ ಇದೇ ಸೂಕ್ತ. ಆ ಕಡೆ ಸೂಕ್ತ ಅಲ್ಲ, ಆ ಕಡೆ ಸೂಕ್ತ, ಆ ಕಡೆ ಮಾರ್ಗ ನೋಡಿ ಸ್ನೇಹಿತರೆ. ಈ ಕಡೆ ಒಂದು ದೃಶ್ಯ ತೋರಿಸ್ತಾ ಇದೀವಿ. ಈ ಕಡೆಯಿಂದ ಬರ್ಲಿಕ್ಕೆ ಅಂದ್ರೆ ಹಿಂದ್ಗಡೆ ಕೆರೆ ದೃಶ್ಯ ಕಾಣ್ಲಿ ಅಂತ ಹೇಳಿ, ಕೆರೆ ನೋಡ್ಲಿಕ್ಕೆ. ಬಟ್ ನೀವು ಎಲ್ಲ ಆ ಕಡೆಯಿಂದ ಬರೋದು ಉತ್ತಮ, ಆ ಕಡೆ ದಾರಿ ಚೆನ್ನಾಗಿದೆ. ಅಕ್ಕನಾಗಮ್ಮನ ಗುಡ್ಡಕ್ಕೆ ಅಂದ್ರೆ ಗುಹೆ ಮೇಲೆ ಹೋಗಕ್ಕೆ ದೃಶ್ಯ. ಬನ್ನಿ, ನಾನು ಎಕ್ಸ್ಪ್ಲೇನ್ ಮಾಡ್ರಿ, ಸ್ವಲ್ಪ ಮಾತಾಡ್ತೀನಿ. ಬಾ ಮುಂದೆ ಬಾ. ಇಲ್ಲ, ನಾ ಬರೀ ಕನ್ವರ್ಷನ್ ಮಾಡ್ತೀನಿ. ಕನ್ವರ್ಸೇಷನ್ ಹೇಳು ಮನೋಜ್, ಹೇಳು. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಸ್ಥಳೀಯರು ಮನೋಜ್ ಅಂತ. ಹಾಂ ಸರ್. ಹೇಳಿ, ಇದ್ರ ಬಗ್ಗೆ ಏನು ಮೊದಲು ಬಂದಿದ್ರೆ? ಹಾಂ ಸರ್, ಬಂದಿದ್ದೆವು. ಹಾಂ, ಅಂದ್ರೆ ಇದು ಮೊದ್ಲಿಂದ ಆಗಿನ ಕಾಲಿಂದ ಇದು, ಅಂದ್ರೆ ಹಳೆ ಕಾಲು 12ನೇ ಶತಮಾನ. 12ನೇ ಶತಮಾನದಲ್ಲಿ ಬೆಂಕಿ ಮಳೆ ಅಂತ ಆಗಿದೆ. ಆಗಿಂದ ಅದಕ್ಕೆ ಕಲ್ಲುಗಳ ಈ ತರ ಇದೆ, ರೆಡ್ ಕಲರು. ಅದು ಒಂದು ಕೂಡ ಹೇಳ್ತಾರೆ ಸ್ಥಳೀಯರು. ಅಲ್ವಾ? ಇಲ್ಲಿ ಇದು ಚನ್ನ ಬಸವಣ್ಣ ಗುಡಿ. ನೋಡು, ಈ ಮೇಲೆ ಬಂದಿದ್ದ ಅನುಕೂಲ ಆಯ್ತಲ್ಲ. ಚನ್ನ ಬಸವಣ್ಣನ ದೇವಸ್ಥಾನಕ್ಕೆ ಹೋಗೋ ದಾರಿ ಅಂದ್ರೆ ಅಕ್ಕನ ಮಗ ನಾಗಮ್ಮನ ಗುಹೆಯಿಂದ ಮೇಲ್ಭಾಗ ಹಿಂದ್ಗಡೆ ಭಾಗ ಎಲ್ಲ ಇರ್ತಲ್ಲ. ಬನ್ನಿ, ಚಹಾ ಕುಡಿಸ್ರಿ ಮುಂದೆ. ಬನ್ನಿ 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 ಬನ್ನಿ. ಬನ್ನಿ ನೋಡಿ ಸ್ನೇಹಿತರೆ, ಇದು ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಮಾಡಿದ್ದ ದೀಪಾಲಂಕಾರ. ಏನಿವ್ರೆ? ಹೌದಾ? ಚೆನ್ನಾಗಿ ಮಾಡಿದ. ನೋಡಿ, ಇದು ಚನ್ನಬಸವಣ್ಣನ ದೇವಸ್ಥಾನ. ನೋಡಿ ಎಷ್ಟು ನಯನ ಮನೋಹರ ಆಗಿದೆ ದೃಶ್ಯ. ನಯನ ಮನೋಹರ ಅಂತಂದ್ರೆ ಕಣ್ಣಿಗೆ ಒಂದು ಆನಂದ ತರುವಂತ ಮನೋಹರವಾದ ದೃಶ್ಯ. ಈ ಕಡೆ ನೋಡಿ, ಇಲ್ಲಿ ಬನ್ನಿ. ಇಲ್ಲಿ ಚನ್ನಬಸವಣ್ಣನ ದೇವಸ್ಥಾನ. ಟಾರ್ಚ್ ಆನ್ ಮಾಡಿ, ಅದ್ರ ಒಳಗಡೆ ದೇವಸ್ಥಾನದಲ್ಲಿ ಹೋಗೋಣ. ಇಲ್ಲಿ ನೋಡಿ, ಅಲ್ಲಿ ಎಲ್ಲ ಓಂ ಇರೋಂಥ ಧ್ವಜ. ಎಷ್ಟು ದಿನ ಆಯ್ತು ಇವರ ಇದು ನಿರ್ಮಾಣ ಆಗಿ? ಸಿಮೆಂಟ್ ಮಾಡಿ 1 ವರ್ಷ. ಸಿಮೆಂಟ್ ಕಟ್ಟಡ ಮಾಡಿ 1 ವರ್ಷ ಆಯ್ತು. ಆ ಗುಹೆ ಇದು ಮಾಡ್ಬೇಕಾದ್ರೆ ಅಗಲ ಮಾಡ್ಬೇಕಾದಾಗ ಇದು ಮಾಡಿದಾರಲ್ಲ. ಟಾರ್ಚ್ ಹಾಕೊಡಿ, ಟಾರ್ಚ್ ಆನ್ ಮಾಡ್ಕೊಂಡ್ ಬನ್ನಿ. ಬನ್ನಿ, ಕೆಳಗಡೆ ಬಾವಲಿಗಳೇನಿಲ್ಲಲ್ಲ, ಟಾರ್ಚ್ ಆನ್ ಮಾಡಿ. ಟಾರ್ಚ್ ಒಂದ್ಸಲ ಟಾರ್ಚ್ ಹಾಕಿ. ಏನೂ ಇಲ್ಲ. ನೋಡಿ ಸ್ನೇಹಿತರೆ, ಇದು ನಂದಿನ ಏನದು? ನಂದಿ ಮೂರ್ತಿ. ನಂದಿ ಮೂರ್ತಿ ಅಂದ್ರೆ ಚನ್ನಬಸವ. ಇದೇನಿದೆ? ತಪಸ್ಸಿನ ಸ್ಥಳ. ದೇವಸ್ಥಾನ ಏನಂತಾರೆ ಅದಕ್ಕೆ? ತಪಸ್ಸಿನ ಚನ್ನ ಬಸವಣ್ಣನ ಚನ್ನ ಬಸವಣ್ಣನ ಗುಡಿ ಗುಡಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಂದಿ ಮೂರ್ತಿ ಇದೆ ನೋಡಿ ಮೇಲೆ. 1 ವರ್ಷದ ಅವಧಿಯಲ್ಲಿ ಇದು ಮಾಡಿದ್ದಾರೆ, 1 ವರ್ಷದಲ್ಲಿ ಆಗಿದೆ ಇದು. ಬನ್ನಿ ಒಳಗಡೆ, ಇನ್ನೊಂದ್ ಸ್ವಲ್ಪ ಒಳಗಡೆ ಬನ್ನಿ. ಇಲ್ಲಿ ಏನಿರೋದು ಎಲ್ಲ ಖರ್ಜೂರದ ಇದು ಮಾಡಿದಾರ ನೋಡಿ. ಗೋಲಾಕಾರದಲ್ಲಿ ಮೇಲ್ಛಾವಣಿ, ಆ ನಂತರ ಎಲ್ಲಾ ಕಡೆ ದೇವಸ್ಥಾನ. ಅವಾಗಿನ ಕಾಲದ್ದು, ಈಗ 1 ವರ್ಷದಲ್ಲಿ ಮಾಡಿದ್ದು. ಅದೇ ಇಲ್ಲೆಲ್ಲ ಪೂಜೆ ಪುನಸ್ಕಾರ ಮಾಡ್ತಾರ ಅಂದಂಗಾಯ್ತು. ಹೂ ಎಲ್ಲ ಕಾಯಿ ಇವು ಸುತ್ತಲೂ ಇವು ತೊಗೊಂಬಿಡೋಣ, ಮುಗೀತು. ಅಲ್ಲೋ ಸ್ನೇಹಿತರೆ ಬನ್ನಿ. ಇಲ್ಲಿ ಏನಿದೆ? ಚನ್ನಬಸವಣ್ಣನ ದೇವಸ್ಥಾನ ಅಂದ್ವಲ್ಲ, ನಂದಿ ಮೂರ್ತಿ ಇರುವಂತಹ ದೇವಸ್ಥಾನದಿಂದ ಸುತ್ತಮುತ್ತಲಿನ ದೃಶ್ಯಾವಳಿಗಳು ನೋಡ್ರಿ. ನಮ್ದು ಬರ್ಬೇಕು, ನಮ್ ಜೊತೆಗೆ ನಾವ್ ಹೆಂಗ್ ಟರ್ನ್ ಆಗ್ತೀವಿ ಅಂತ ನೋಡಿ. ಸುತ್ತಮುತ್ತಲಿನ ಹಿಂದಿನ ಭಾಗ, ಈ ದೇವಸ್ಥಾನದ ಹಿಂದಿನ ಭಾಗ, ಆ ದೃಶ್ಯಾವಳಿಗಳು ನೋಡಿ. ಅವೆಲ್ಲ ಇದರಲ್ಲಿ ಬೆಟ್ಟದಲ್ಲಿ ಇರುವಂತ ಪವನ ವಿದ್ಯುತ್ತಿಂದ ಇದು ಮಾಡೋಂಥದ್ದು ಗಾಳಿ ಫ್ಯಾನ್ಗಳು. ಆ ನಂತರ ಈ ಮಾರ್ಗದಲ್ಲಿ ಈ ಕಡೆ ನೋಡಿದ್ರೆ ಇಲ್ಲಿ ಈ ಕಡೆ ಎಡಭಾಗದಲ್ಲಿ ಆ ಊರು ಕಾಣ್ತದೆ. ಬನ್ನಿ, ಲಿಂಗೇಶ್ವರ ಗ್ರಾಮ ಅಲ್ಲ. ಇದು ಈ ಕಡೆ ಇರೋದು ರೇವಣಸಿದ್ದೇಶ್ವರ ಬೆಟ್ಟ ಅಲ್ಲ. ಇಲ್ಲಿ ನಮ್ದು ಈ ಕಡೆ ತೋಡ್ರಿ. ಈ ಕಡೆ ಕಾಣುತ್ತಾ ರೇವಣಸಿದ್ದೇಶ್ವರ ಬೆಟ್ಟ? ಈ ಕಡೆನಾ?
ಹಾಂ ರೀ ಇಲ್ಲಿ ಇಲ್ಲಿ ಕಾಣದ ಹಾಂ ರೀ ಅಲ್ಲೆಲ್ಲ ಬಿಲ್ಡಿಂಗ್ ಎಲ್ಲ ಕಲ್ಯಾಣ ಮಂಟಪ. ಹೌದು. ಬನ್ನಿ. ಬನ್ನಿ ಸ್ನೇಹಿತರೆ, ಇಲ್ಲೇ ಫ್ರಂಟ್ ಮುಂದಿಂದ ಈಗ ಚನ್ನಬಸವಣ್ಣ ದೇವಸ್ಥಾನ ಅಂತಂದ್ವಲ್ಲ, ಇಲ್ಲಿ ನಂದಿ ಇದು ಏನು ಮಂಟಪ ಇರೋದ್ರಲ್ಲಿ ಈ ಕಡೆ ಮುಂದಿನ ಭಾಗ ಏನಿದೆ, ಕೆರೆ ಇದೆ. ಕೆರೆ ಇದೆ. ಮೊನ್ನೆ ಇಂಗ್ಲೇಶ್ವರ ಜಾತ್ರೆ ನಿಮಿತ್ತ ಅಲ್ಲೆಲ್ಲ ಬಾಗಿನ ಅರ್ಪಿಸಿದ್ರು, ಇದೇ ಕೆರೆಗಲ್ವಾ? ಹೌದ್ರಿ. ನೋಡಿ ಎಷ್ಟು ನಯನ ಮನೋಹರವಾದ ಕೆರೆ. ಈ ಕಡೆ ಯಾವ ಗ್ರಾಮಕ್ಕೆ ಹೋಗುತ್ತೆ? ಕೆಳಗಡೆ ದಾರಿ ರಸ್ತೆ ಹೂನಿಪ್ರಿ. ಅಲ್ಲಿ ಏನು ಧ್ವಜಸ್ತಂಭ ಮಾಡಿದಾರಲ್ಲ, ಇಲ್ಲಿ ಬನ್ನಿ, ಅದು ಜೂಮಲ್ಲಿ ಕಾಣುತ್ತೆ ನೋಡ್ರಿ, ಜೂಮ್ ಮಾಡ್ತೀರಾ? ಕೆಳಗಡೆ ಅಲ್ಲಿ ಒಂದು ರಸ್ತೆ ಮಾಡಿದಾರಲ್ಲ ಕೆರೆ ದಂಡೆ ಮೇಲೆ, ಅದು ಧ್ವಜಸ್ತಂಭ ಅಂದರೆ ಏನಾದರೂ ವಿಶೇಷ ಟೈಮಲ್ಲಿ ಧ್ವಜ ಹಾರಿಸ್ತಾರ. ಹೌದಾ? ನೋಡಿ ಸ್ನೇಹಿತರೆ, ಇಷ್ಟು ಇದು ಏನಿದು ನಮ್ಮ ಏನಿದು ಅಕ್ಕ ನಾಗಮ್ಮನ ಗುಹೆಯಿಂದ ಮೇಲ್ಭಾಗದಲ್ಲಿರುವ ಚನ್ನಬಸವಣ್ಣನ ದೇವಸ್ಥಾನ, ಅಂದರೆ ನಂದಿ ಮಂಟಪ, ನಂದಿ ಮೂರ್ತಿ ಇರೋಂಥ ಮಂಟಪದಲ್ಲಿರುವಂಥ ದೃಶ್ಯ ನೋಡಿದ್ರಿ. ಅಲ್ಲಿ ನೋಡ್ರಿ ಕಟ್ ಮಾಡ್ರಿ. ಓಕೆ. ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮ ಸ್ಥಳೀಯರು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಕೆಳಗಡೆ ಇಲ್ಲಿ ಯಾವುದು ನಮ್ಮ ಅಕ್ಕನಾಗಮ್ಮನ ಗುಹೆಯಿಂದ ಒಳಗಡೆ ಭಾಗ ತೋರಿಸಿದ್ರು, ಬೇರೆ ಬೇರೆ ಇದಕ್ಕೆ ಮಾರ್ಗಗಳು ತೋರಿಸಿದ್ರು. ಆನಂತರ ಇಲ್ಲಿ ಆ ಕೆರೆಗಳು ತೋರಿಸಿದ್ರು. ಆನಂತರ ಮೇಲೆ ಚನ್ನಬಸವಣ್ಣ ದೇವಸ್ಥಾನ, ನಂದಿ ಮೂರ್ತಿ ತೋರಿಸಿದ್ರು. ಇವರೆಲ್ಲರೂ ನಮ್ಮ ಇದಕ್ಕೆ ಎಲ್ಲರೂ ಸಹಕರಿಸಿದವ್ರು ಎಲ್ಲರಿಗೂ ನಮಗೆ ಇದು ಹೆಸರು ಮನೋಜ್, ಮತ್ತು ನಿಮ್ಮ ಹೆಸರು ಮಲ್ಲು, ಸ್ಥಳೀಯರು ಮಲ್ಲು. ಆಮೇಲೆ ಧನ್ಯವಾದ. ಇವರೆಲ್ಲರಿಗೂ ಧನ್ಯವಾದಗಳು.